ಯೆಹೋಶುವ ಅವನು ಇರುವಷ್ಟು ಕಾಲ, ಮೋಶೆ ಸಂಗಡ ಇರುವಷ್ಟು ಕಾಲ ನಂಬಿಗಸ್ತನಾಗಿ ಮೋಶೆ ಮಾತನ್ನ ಕೇಳ್ತಾ ಆತನಿಗೆ ತಗ್ಗಿ ಬಗ್ಗಿ ಮೋಶೆ ಏನ್ ಹೇಳ್ತಾನೋ ಅದನ್ನ ಮಾಡ್ತಾ ನಂಬಿಗಸ್ತನಾಗಿ ಹೋದನು. ದೇವರು ಅವನ ನಂಬಿಗಸ್ತಿಕೆಯನ್ನ ನೋಡಿ ಈಗ ಲಕ್ಷಗಟ್ಟಲೆ ಜನರಿರುವಂತ ಇಸ್ರಾಯೇಲ್ ಜನರಿಗೆ ಯೆಹೋಶುವನನ್ನ ದೇವರು ನಾಯಕನಾಗಿ ಮಾಡ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಜೀವನದಲ್ಲಿ ನಾವು ಮೇಲೆ ಹೋಗ್ಬೇಕಂದ್ರೆ ನಮಗೆ ನಂಬಿಗಸ್ತಿಕೆ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ಯೆಹೋಶುವನನ್ನ ದೇವರು ಆರಿಸಿಕೊಂಡು ವಾಗ್ದಾನಗಳನ್ನ ಮಾಡ್ತಾ ಇದ್ದಾನೆ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ, ನಿನ್ನನ್ನ ಕೈ ಬಿಡುವುದಿಲ್ಲ, ನಿನ್ನನ್ನ ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿ ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನ ಇವರಿಗೆ ನಿನ್ನ ಮೂಲಕ ಸ್ವಾಧೀನ ಮಾಡಿಕೊಳ್ತೇನೆ. ನೀನ್ ಅದನ್ನ ಸ್ವಾಧೀನ ಮಾಡಿಕೊಳ್ಬೇಕು. ದೇಶವನ್ನ ಇವರಿಗೆ ನೀನ್ ಏನ್ ಮಾಡ್ಬೇಕು? ಹಂಚಿಕೊಡ್ಬೇಕು. ಇವರಿಗೆ ನೀನು ನಾಯಕನಾಗಿರ್ಬೇಕು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ, ಮೋಶೆಯ ಕೈಯನ್ನ ನಡೆಸಿದ ಹಾಗೆ ನಿನ್ನನ್ನ ನಾನು ನಡೆಸ್ತೇನೆ.